ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಒಂದಾಗೋದ್ರ ಜೊತೆಗೆ ಒಟ್ಟಿಗೆ ಸೇರ್ಕೊಂಡಿದ್ದೆ ಜೆ ಪಿ ಫ್ಯಾಮಿಲಿಗೆ ಟಕ್ಕರ್ ಕೊಟ್ಟು ಜೆ ಪಿನ ಬೆಂಡೆತ್ತೋಕೆ ಸಿದ್ಧವಾಗ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಇಲ್ಲಿ ಅನಾಮಿಕಾ ಕರೆ ಮಾಡಿದವರು ಒಂದು ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಹಾಗಿದ್ರೆ ಸಂಧ್ಯಾ ಸತ್ಯ ಇಲ್ವಾ? ಸಂಧ್ಯಾ ಬದುಕಿ ಮತ್ತೆ ವಾಪಸ್ ಆಗ್ತಿದಾರ? ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿಗೆ ಅರ್ಜುನ್ ಮೇಲೆ ನಂಬಿಕೆ ಬಂದಿದೆ, ವಿಶ್ವಾಸ ಬಂದಿದೆ. ಇಷ್ಟು ದಿನ ಆ ಒಂದು ಗೊಂದಲದಲ್ಲಿ ಇದ್ದಂತಹ ಭಾರ್ಗವಿ ಎಲ್ಲ ಗೊಂದಲಗಳಿಂದ ಹೊರಗಡೆ ಬಂದಿದ್ದಾರೆ. ಅದಕ್ಕೆ ಕಾರಣ ಅರ್ಜುನ ಆ ಒಂದು ಬ್ಲಡ್ ಟೆಸ್ಟ್ ರಿಪೋರ್ಟ್, ಆ ಒಂದು ಟೆಸ್ಟ್ ರಿಪೋರ್ಟ್ ಬಂದಿದೆ. ಈ ಕಡೆ ಭಾರ್ಗವಿ ನಿರಾಳವಾಗಿದ್ದಾಳೆ. ಯಾಕಂದ್ರೆ ಮನೆಗೆ ಬರ್ತದ್ದಾಗೆ ಜೆ ಪಿ ಪಾಟೀಲ್ ಮಗ ಅನ್ನೋ ಸತ್ಯ ಗೊತ್ತಾಯ್ತು. ಅದರಿಂದಾನೇ ಆಘಾತಗೊಂಡಂತ ಭಾರ್ಗವಿಗೆ ಅಲ್ಲಿ ಜಿ ಪಿ ಹೇಳಿದಂಥ ಮಾತು, ಭಾರ್ಗವಿನ ಕೆಟ್ಟಾಗೆ ಬೀಳಿಸಿ, ಪ್ರೀತಿ ಬಲೆಯಲ್ಲಿ ಬೀಳಿಸಿ, ನಿಜವಾಗ್ಲೂ ನನ್ನ ಮಗ ನನಗೋಸ್ಕರ ನಿನ್ನ ಮದುವೆ ಆಗಿ ಬಂದದ್ದು, ನೀನು ಟ್ರ್ಯಾಪ್ ಆದೆ ಅಂತ ಹೇಳಿದ ಮಾತುಗಳು. ಬೃಂದಾ ಆ ಕಡೆ ಸಂಧ್ಯಾ ಸಾವಿಗೆ ಅರ್ಜುನೇ ಕಾರಣ ಆಗಿದ್ದಾನೆ, ಅರ್ಜುನೇ ಸಂಧ್ಯಾ ಸಾವಿನಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿದಂಥ ಮಾತುಗಳು, ಇದೆಲ್ಲವೂ ಕೂಡ ಭಾರ್ಗವಿಯನ್ನ ಗೊಂದಲಕ್ಕೀಡು ಮಾಡಿತ್ತು. ಆದರೆ ಇಲ್ಲಿ ಭಾರ್ಗವಿ ಮನಸ್ಸು ಅರ್ಜುನ್ ಒಳ್ಳೆಯವನು ಅಂತ ಹೇಳ್ತಾ ಇದ್ರು ಪ್ರತಿ ಬಾರಿ. ಅವಳ ಬುದ್ಧಿ ಮಾತ್ರ ಯಾರು ಗೊತ್ತು, ಅರ್ಜುನ್ ಕೂಡ ಸಾವಿಗೆ ಕಾರಣ ಆಗಿರಬಹುದಲ್ವಾ ಅಂತ ಅನ್ನಿಸ್ತಿತ್ತು. ಅದ್ರ ಬಗ್ಗೆ ಕ್ಲಾರಿಟಿ ತಗೋಬೇಕು ಅಂತಾನೆ ಸಿದ್ಧವಾಗಿದ್ಲು. ಇವಾಗ ನಿಜಕ್ಕೂ ಹೇಳಬೇಕು ಅಂದರೆ ಭಾರ್ಗವಿ ಈಗ ಕೆಲ್ಸಕ್ಕೆ ಹೋಗೋದಿಲ್ಲ, ಮನೇಲಿ ಸುಸ್ಸಿಯಾಗಿರ್ತೀನಿ ಅಂತ ಹೇಳಿರೋದ್ರ ಹಿಂದೆ ಕೂಡ ಅವಳು ಸಂಧ್ಯಾಗೆ ನ್ಯಾಯ ಕೊಡಿಸ್ತಕ್ಕಂಥ ಉದ್ದೇಶನೇ ಇದೆ. ಯಾಕಂದ್ರೆ ಈ ಮನೆಯಲ್ಲೇ ನಿಜವಾಗ್ಲೂ ಸಂಧ್ಯಾ ಸಾವಿಗೆ ಕಾರಣ ಆಗಿರೋರಿದ್ದಾರೆ, ಇಲ್ಲ ಗೊತ್ತಿರೋರಿದ್ದಾರೆ ಅನ್ನೋದು ಗೊತ್ತಿರೋದ್ರಿಂದ ಅದರ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಪ್ರಯತ್ನಕ್ಕೆ ಭಾರ್ಗವಿ ಮುಂದಾಗಿದ್ದಾಳೆ. ಅದೇ ಒಂದು ಕಾರಣದಿಂದಾನೇ ಇಲ್ಲಿ ಅರ್ಜುನ್ ಮಾತನ್ನ ಕೇಳಿ ನಾನು ಇಲ್ಲೇ ಉಳ್ಕೋತೀನಿ, ಮನೆ ಸುಸಿಯಾಗಿ ಇರ್ತೀನಿ ಅಂತ ಎಲ್ಲರನ್ನ ಕೂಡ ನಂಬಿಸಿದಾಳೆ. ಎಲ್ಲರನ್ನ ನಂಬಿಸೋದು ಬಿಡಲಿ, ಜೆ ಪಿ ಪಾಟೀಲೇ ನಂಬಿ ಕೇಕೆ ಹಾಕ್ತಿದ್ದಾರೆ. ನನ್ನ ಮಗನಿಗೋಸ್ಕರ ಈ ಮನೆ ಸುಸಿ ಆಗ್ತೀನಿ ಅನ್ಕೊಂಡು ಪಾಪ ಕೆಲಸನೂ ಬಿಟ್ಬಿಟ್ಟು ಇದ್ಬಿಟ್ಟಿದ್ದಾಳೆ. ನಿಜಕ್ಕೂ ಅಯ್ಯೋ, ಒಂದಿನ ಇಲ್ಲಿಂದ ಕೂಡ ಆಚೆಗೆ ಹೋಗ್ಬೇಕಾಗತ್ತೆ, ಅಷ್ಟರಲ್ಲಿ ನನ್ನ ಕೇಸ್ ಕಂಪ್ಲೀಟ್ ಆಗಿರುತ್ತೆ ಅಂತ ಜಿ ಪಿ ಪಾಟೀಲ್ ಕೇಕೆ ಹಾಕ್ತಿದ್ದಾರೆ. ಪಾಪ ಜಿ ಪಿ ಪಾಟೀಲ್ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲದಾಗೆ ಅವರು ಭಾರ್ಗವಿ ಕೆಟ್ಟಾಗೆ ಬಿದ್ದಿದ್ದಾರೆ, ಚಕ್ರವ್ಯೂಹವನ್ನು ರಚಿಸಿದಾಳೆ ಭಾರ್ಗವಿ ಅಂತ. ಇತ್ತ ಕಡೆ ಭಾರ್ಗವಿಗೆ ಇದ್ದಂಥ ಅನುಮಾನವನ್ನು ಕ್ಲಿಯರ್ ಮಾಡ್ಕೋಬೇಕಾಗಿದೆ ಅರ್ಜುನ್ ಮೇಲೆ. ಅದೇ ಕಾರಣಕ್ಕೆ ಅರ್ಜುನನ ಬ್ಲಡ್ಡನ್ನು ಪೊಲೀಸ್ ಅವ್ರಿಗೆ ಕೊಡ್ತಾಳೆ. ಪೊಲೀಸ್ ಅವ್ರಿಗೆ ಕೊಟ್ಟು ಸಂಧ್ಯಾ ಹತ್ರ ಸಿಕ್ಕಿರೋ ಬ್ಲಡ್ಗೆ ಇದು ಮ್ಯಾಚ್ ಆಗುತ್ತಾ ಅಂತ ಟೆಸ್ಟ್ ಮಾಡಿ ಅಂತ ಕೇಳ್ತಾಳೆ. ಅಲ್ಲಿ ಪೊಲೀಸ್ ಪ್ರತಾಪ್ ಅಂತೂ ನಿಜವಾಗ್ಲೂ ಭಾರ್ಗವಿಗೆ ಹ್ಯಾಟ್ಸ್ ಆಫ್ ಹೇಳ್ತಿದ್ದಾರೆ. ತನ್ನ ಗಂಡನ ವಿರುದ್ಧ ಕೂಡ ಆಕೆ ಅನುಮಾನ ಪಟ್ಟು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋಕೆ ಸಿದ್ಧವಾಗಿ ನಿಂತಿದ್ದಾಳೆ. ಖಂಡಿತ ಇವಳು ತುಂಬಾ ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥ ಹೆಣ್ಮಗಳು ಅಂತ. ಅದೇ ರೀತಿಯಾಗಿ ಟೆಸ್ಟ್ ರಿಪೋರ್ಟ್ ಏನಾದರೂ ಅರ್ಜುನ ವಿರುದ್ಧವಾಗಿ ಬಂದರೆ ಏನು ಮಾಡ್ತೀರಾ ಅಂದಾಗ ಎಲ್ರಿಗೂ ಏನು ಶಿಕ್ಷೆ ಆಗಬೇಕು ಅದೇ ಶಿಕ್ಷೆ ಅವ್ರಿಗೂ ಕೂಡ ಆಗಬೇಕು. ನನ್ನ ಗಂಡ ಆಗಲಿ ಯಾರೇ ಆದರೂ ಪರವಾಗಿಲ್ಲ, ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು ಅಷ್ಟೆ ಅಂತ ಭಾರ್ಗವಿ ಹೇಳಿದಾಗ ಆ ಒಂದು ಟೆಸ್ಟ್ ರಿಪೋರ್ಟ್ ಖಂಡಿತವಾಗ್ಲೂ ಒಳ್ಳೆಯದೇ ಬಂದಿದೆ. ಯಾಕಂದರೆ ಅರ್ಜುನ್ ಯಾವುದೇ ರೀತಿಯಲ್ಲೂ ಕೂಡ ಸಂಧ್ಯಾ ಸಾವಿನಲ್ಲಿ ಭಾಗಿಯಾಗಿಲ್ಲ, ಮ್ಯಾಚ್ ಆಗಿಲ್ಲ ಅಂತ ಹೇಳಿದಾಗ ನಿಜಕ್ಕೂ ನಿಟ್ಟುಸಿರು ಬಿಡ್ತಾಳೆ ಭಾರ್ಗವಿ. ಕೊನೆಗೂ ತಾನು ಅಂದ್ಕೊಂಡಾಗೆ ಅರ್ಜುನ್ ಒಳ್ಳೆಯವನು, ಅರ್ಜುನ್ ಪ್ರೀತಿ ನಿಜ ಅನ್ನೋದು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ನು ಮುಂದೆ ಅರ್ಜುನನ ಹೆಂಡತಿಯಾಗಿರಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಆದರೆ ಅಲ್ಲೇ ಇರ್ತಕ್ಕಂಥ ವಂದನ ಅರ್ಜುನ್ ರೂಮ್ಗೆ ಬಂದಾಗ, ಅರ್ಜುನ್ ಯಾಕೆ ನನ್ನ ರೂಮಿಗೆ ಬಂದಿದ್ಯೋ, ಹೋಗು ಇಲ್ಲಿಂದ ಅಂದಾಗ, ನಂದೇ ಇದಾಗಬೇಕಾಗಿತ್ತು ರೂಮು, ನಾನು ನಿನ್ನ ಹೆಂಡತಿ ಆಗಬೇಕಾಗಿತ್ತು ಅಂತ ಹೇಳ್ತಿದ್ದಾಳೆ. ಆಗಿ ಹೋಗೋದೆಲ್ಲ ಬಿಟ್ಬಿಡು, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿದಾಗ ಅವರ ಕೈ ತೋರಿಸಿದಾಗ ಅವಳ ಕಣ್ಣಿಗೆ ಬೀಳುತ್ತೆ. ಇದೇ ದೊಡ್ಡದಾಗೆ ಹೋಯ್ತು ಅನ್ನೋ ಹಾಗೆ ವಂದನ ರಿಯಾಕ್ಟ್ ಮಾಡ್ತಾಳೆ. ಪೆಟ್ಟ ಆಯ್ತಾ ಅಂತ ಕೇಳ್ತಿದ್ದಾಗ ಹಾಸಿಗೆ ಮೇಲೆ ದೂಡ್ ಬಿಡ್ತಾಳೆ ಅರ್ಜುನ್ನ. ಅವಳು ಕೂಡ ಬಿದ್ದದೆ. ಈ ಕಡೆ ಭಾರ್ಗವಿ ಎಲ್ಲ ಬರ್ತಾಳೆ. ಭಾರ್ಗವಿ ಬರ್ತಿದ್ದಾಗೆ ಅದನ್ನ ನೋಡಿ ತಪ್ಪು ತಿಳ್ಕೊಂಡ್ಬಿಡ್ತಾಳೆ ಭಾರ್ಗವಿ. ಈ ಕಡೆ ವಂದನ ಅಂತೂ 1, 2, 4 ಸೇರಿಸಿ ಹೇಳ್ತಿದ್ದಾಳೆ, ಸಾರಿ ಭಾರ್ಗವಿ, ನಾನು ಹೇಳಿದೆ ಅರ್ಜುನ್ಗೆ ಬೇಡ ಅಂತ, ಬಟ್ ಅರ್ಜುನೇ ಕೇಳಲಿಲ್ಲ ನನ್ನ. ಭಾರ್ಗವಿ ಬರ್ತಾಳೆ, ನೀನು ಮದುವೆ ಆಗಿದೆಯಾ ಅಂದರೂ ಕೂಡ ಪರವಾಗಿಲ್ಲ ಬಿಡು, ನೀನು ನಾನು ಮದುವೆ ಆಗಬೇಕಾಗಿದ್ದವ್ರಲ್ವಾ ಅಂತ ಹೇಳಿಬಿಟ್ಟ. ಅಂದಾಗ ದಯವಿಟ್ಟು ನಂಬೇಡಿ ಭಾರ್ಗವಿ ಅವರು, ಇವಳು ಹೇಳ್ತಿರೋದು ಸುಳ್ಳು, ಇವಳು ಕಣ್ಣಿಗೆ ಪೆಟ್ಟಾಯಿತು ಅಂತ ಏನಾಯಿತು ಅಂತ ಕೇಳ್ತಿದ್ದೆ, ಇವಳೇ ಬೀಳಿಸ್ಬಿಟ್ಲು ಅಂಥದ್ದಾಗೆ ಏನು ಮಾತಾಡ್ತಿದ್ಯಾ ಅರ್ಜುನ್, ಯಾಕೆ ಸುಳ್ಳು ಹೇಳ್ತಿದ್ಯಾ ನೀನು ಅಂತ ಹೇಳಿ ಇಲ್ಲಿ ವಂದನ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಿದ್ದೆ ಇಲ್ಲಿ ಅರ್ಜುನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ ಭಾರ್ಗವಿನ, ತಾನು ಏನು ತಪ್ಪು ಮಾಡಿಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ತಿದ್ದಾನೆ. ಆದರೆ ಇಲ್ಲಿ ವಂದನ ಮಾತ್ರ ಭಾರ್ಗವಿ ತುಂಬ ಕೋಪಿಸ್ಟ್ರೆ, ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನಂತೂ ಕ್ಷಮಿಸೋದಿಲ್ಲ ಅರ್ಜುನ್, ಖಂಡಿತವಾಗ್ಲೂ ನೋಡು ನಿನ್ನ ಕತೆ ಈಗ ಏನಾಗತ್ತೆ ಅಂತ ವಂದನ ಅಂದ್ಕೊಂಡ್ರೆ ಇಲ್ಲಿ ಭಾರ್ಗವಿ
ನನಗೆ ಗೊತ್ತಿದೆ ಅರ್ಜುನ್, ನೀವು ಎಷ್ಟು ನನ್ನನ್ನು ಪ್ರೀತಿ ಮಾಡ್ತೀರಾ, ಬೇರೆ ಯಾರನ್ನು ಕೂಡ ನೀವು ಕಣ್ಣೆತ್ತು ನೋಡುವುದಿಲ್ಲ ಅಂತ. ನೀವೇನು ಅಂತಲೂ ಗೊತ್ತು, ವಂದನ ಏನು ಅಂತಲೂ ಗೊತ್ತು. ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಡೌಟ್ ಪಡುವುದಿಲ್ಲ, ಯಾಕಂದರೆ ನೀವು ನನ್ನನ್ನು ತುಂಬ ಪ್ರೀತಿ ಮಾಡ್ತೀರಾ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ನಿಜವಾಗ್ಲೂ ವಂದನಾಗೆ ಶಾಕ್. ಆದರೆ ಇಲ್ಲಿ ಅರ್ಜುನ್ಗೆ ಫುಲ್ ಖುಷಿ ಆಗಿಬಿಡುತ್ತೆ. ಕುಡಿ, ನಿಮ್ಮ ಶರ್ಟ್ ಮೇಲೆ ಕಲೆ ಆಗಿದೆ, ಅದನ್ನು ತೊಳೆದು ನಾನೇ ಕೊಡ್ತೀನಿ ಅಂತ ಭಾರ್ಗವಿ ಹೇಳ್ತಾರೆ. ತದನಂತರ ವಂದನ ಹತ್ರ ಬಂದಿದ್ದೆ, ಏನು ಅಂದ್ಕೊಂಡಿದ್ಯಾ, ನೀನು ಹೇಳಿದ ಮಾತನ್ನು ನಂಬಿ ನನ್ನ ಗಂಡನ ಜೊತೆ ಜಗಳ ಮಾಡ್ತೀನಿ ಅಂತನ? ನನ್ನ ಗಂಡ ಏನು ಅನ್ನೋದು ನನಗೆ ಗೊತ್ತದ. ಇನ್ನು ಮುಂದೆ ನನ್ನ ಗಂಡನ ಬಗ್ಗೆ ಆಡೋದಲ್ಲ. ಈ ರೀತಿ ರಿಯಾಕ್ಟ್ ಮಾಡಿದ್ರು ಕೂಡ ನಾನಂತೂ ನಿನ್ನನ್ನು ಖಂಡಿತವಾಗ್ಲೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಕಪಾಳಕ್ಕೆ ಬಾರಿಸ್ತಾಳೆ ಅಲ್ಲಿ ಭಾರ್ಗವಿ. ಈ ಕಡೆ ವಂದನ ಅಂತೂ ಉರಿತು ಹೋಗ್ಬಿಡ್ತಾಳೆ. ಇನ್ನೊಂದಿನ ಈ ಕಡೆ ಮುಖ ಹಾಕಿ ಮಲ್ಗು ಮಾಡ್ತೀನಿ ಅಂತ ಹೇಳ್ತಾಳೆ ಭಾರ್ಗವಿ. ಅತ್ತ ಕಡೆ GP ಪಾಟೀಲ್ ಶಕ್ತಿ ಪ್ರಸಾದ್ ಮನೆಗೆ ಹೋಗ್ತಿರ್ತಾರೆ. ಆಗ ಅನಾಮಿಕಾ ಲೇಡಿ ಶಕ್ತಿ ಪ್ರಸಾದ್ಗೆ ಕಾಲ್ ಮಾಡ್ತಾರೆ. GP ಪಾಟೀಲ್ಗೆ ಕಾಲ್ ಮಾಡ್ತಾರೆ. ಏನು GP, ಸಂಧ್ಯಾ ಸಾವಾಗಿದೆ, ಸಂಧ್ಯಾ ಸಾವಿಗೆ ನೀನು, ಶಕ್ತಿ, ವಿಕ್ಕಿ ಹಾಗೆ ಬೃಂದ ಎಲ್ಲರೂ ಕೂಡ ಕಾರಣ ಆಗಿದ್ರ, ಎಲ್ಲ ಮುಗ್ದು ಹೋಯ್ತು, ಆರಾಮಾಗಿರ್ಬೋದು ಅಂತ ಅನ್ಕೊಂಡ್ರ? ಖಂಡಿತ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರೆ. ಯಾರು ನೀನು, ಏನಾಗಬೇಕು ನಿನಗೆ, ಯಾಕೆ ಕಾಲ್ ಮಾಡಿದ್ಯಾ ಅಂತೆಲ್ಲ GP ಪಾಟೀಲ್ ಕೇಳ್ತಿದ್ದಾರೆ. ನನಗೆ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾರೆ. ಜೊತೆಗೆ ನಿಜವಾಗ್ಲೂ ಸಂಧ್ಯಾ ಸತ್ತಿದ್ದಾಳೋ ಅಥವಾ ಇಲ್ವೋ ಅನ್ನೋ ಪ್ರಶ್ನೆಯನ್ನು ಕೂಡ ರೈಸ್ ಮಾಡ್ತಾರೆ. ಈ ಕಡೆ GP ಪಾಟೀಲ್ ಒಂದು ಕ್ಷಣ ನಡುಕಿ ಹೋಗಿ ಬಿಡ್ತಾರೆ. ಖಂಡಿತ ಈ ಬಾರಿ ನೀವು ಯಾರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಖಂಡಿತವಾಗ್ಲೂ ಸಂಧ್ಯಾ ಸಾವಿಗೆ ನ್ಯಾಯ ಸಿಗುತ್ತೆ ಅಂತ ಅನಾಮಿಕಾ ಲೇಡಿ ಕಾಲ್ ಮಾಡಿ ಹೇಳಿ ಕಟ್ ಮಾಡ್ತಾರೆ. GP ಪಾಟೀಲ್ ಅದೇ ಯೋಚನೆ ಮಾಡಿದೆ, ನಿಂಗೆ ಯಾರಾದರೂ ಅನಾಮಿಕಾ ಲೇಡಿ ಕಾಲ್ ಮಾಡಿದ್ರಾ ಅಂತ ಶಕ್ತಿ ಪ್ರಸಾದ್ ಕೇಳಿದಾಗ ಹೌದು ಮಾಡಿದ್ರು, ನಾನು ಹಾಗೆ ಅಸಡ್ಡೆ ಮಾಡಿದೆ, ಸಂಧ್ಯಾ ಸಾವಿನ ಬಗ್ಗೆ ಮಾತಾಡಿದ್ರು ಅಂದಾಗ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ, ನನಗೂ ಕೂಡ ಕಾಲ್ ಮಾಡಿದ್ರು, ನನಗಷ್ಟೇ ಎಲ್ಲ ಬೃಂದಾಗೂ ಮಾಡಿದ್ರು, ನಿಜವಾಗ್ಲೂ ನನಗೆ ಯಾರೂ ಕೂಡ ಈ ರೀತಿ ಥ್ರೆಟ್ ಮಾಡಿದ್ದಿಲ್ಲ, ಆದರೆ ಇಷ್ಟು ಮಟ್ಟಿಗೆ ಮಾಡ್ತಿದ್ದಾರೆ ಅಂದರೆ ಯಾರು ಅನ್ನೋದನ್ನು ತಿಳ್ಕೊಳ್ಳೇಬೇಕು ಅಂತ GP ಪಾಟೀಲ್ ಶಕ್ತಿಗೆ ಹೇಳ್ತಿದ್ದಾರೆ. ಶಕ್ತಿ ಕೂಡ ಅದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಎಕ್ತ ಕಡೆ ವಿಕಿ ಹತ್ರ ಹೇಳು, ವಿಕಿ ಅವತ್ತು ನೀನು ಯಾವ ಫಾರ್ಮ್ ಹೌಸಲ್ಲಿದ್ದೆ, ಅವತ್ತು ಸಂಧ್ಯಾ ಜೊತೆ ಇದೆಯಲ್ಲ ಅದೇ ಫಾರ್ಮ್ ಹೌಸ್ ಅಲ್ಲ ಅಂದಾಗ, ಇಲ್ಲ ನನ್ನ ಫ್ರೆಂಡ್ ಬೇರೆ ಫಾರ್ಮ್ ಹೌಸಲ್ಲಿ ಅಂತ ಹೇಳ್ತಾರೆ. ನಿಜ ಹೇಳು, ಏನಾದರೂ ನೀನು ಸಾಯಿಸಿದ್ರೆ ನನ್ನ ಹತ್ರ ಹೇಳಿಬಿಡು, ನಾನು ಹೇಗೋ ನಿನ್ನನ್ನು ಕಾಪಾಡ್ಕೋತೀನಿ, ಅದನ್ನು ಬಿಟ್ಟು ಸುಳ್ಳನ್ನು ಸತ್ಯನ ಮುಚ್ಚಿಡಬೇಡ ಅಂತ GP ಹೇಳಿದಕ್ಕೆ, ಏನು ಯಾವಾಗಲೂ ನನ್ನ ಮೇಲೆ ಅನುಮಾನ ಪಡ್ತಿರಲ್ಲ, ಹೋಗಿ ಮಾಡಿರ್ತಾರೆ ನಿಮ್ಮನೇಲಿ, ಹೋಗಿ ಕೇಳಿ ಅಂತ ಹೇಳ್ಬಿಡ್ತಾರೆ. ಬಿಕಾಸ್ ರೀತು ಮಾಡಿದಾಳೆ ಅಂತ ವಿಕ್ಕಿ ಗೊತ್ತದ. ಹಾಗಾಗಿ ಬಟ್ ಇಲ್ಲಿ GP ಏನು ಮಾತಾಡ್ತಿದ್ಯಾ ನೀನು, ನಮ್ಮನೇಲಿ ಕೆದಕ್ಬೇಕಾ ಅಂದಾಗ, ಅದು ಭಾರ್ಗವಿನೇ ಅಲ್ಲೇ ಇದ್ದಾಳಲ್ವ, ಅದೇ ಕಾರಣಕ್ಕೆ ಆ ರೀತಿ ಮಾತಾಡಿದೆ ಅಷ್ಟೇ ಅಂತ ವಿಕ್ಕಿ ಹೇಳಿಬಿಟ್ಟು ಜಾರ್ ಬಿಡ್ತಾರೆ. ತದನಂತರ ಹಾಗಿದ್ರೆ ಇಲ್ಲಿ ಅನಾಮಿಕ ವ್ಯಕ್ತಿ ಎಲ್ರಿಗೂ ಕೂಡ ಕಾಲ್ ಮಾಡಿ ಕಾಟ ಕೊಟ್ಟು ಎಲ್ರಿಗೂ ಕೂಡ ತರಾಟೆಗೆ ತಗೋತಿದ್ದಾರೆ. ಹಾಗಿದ್ರೆ ಅವರು ಹೇಳಿದಾಗ ನಿಜವಾಗ್ಲೂ ಸಂಧ್ಯಾ ಸತ್ತೇ ಇಲ್ವಾ, ಸಂಧ್ಯಾ ಬದುಕಿ ವಾಪಸ್ ಬರ್ತಾಳೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಅದ್ರ ಜೊತೆಗೆ ಅನಾಮಿಕ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಖಂಡಿತ ಅದು ಭಾರ್ಗವಿ ಆಗಿರೋ ಹೈ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ, ಯಾವ ರೀತಿಯಲ್ಲಿ ಕತೆ ಮುಂದೆ ಸಾಗುತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ರೀಚ್ ಮಾಡೋದನ್ನು ಮರಿಬೇಡಿ.